ಇನ್ನು ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗಲ್ಲ ಅನ್ನುವಂತ ಚರ್ಚೆ ಏನು ಶುರುವಾಗಿದೆ. ಈ ವಿಚಾರದಲ್ಲಿ ಈಗ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಸೊ 2 ಸಲ MP ಆಗಿದ್ರು ಕೂಡ ನಮ್ಮ ಕುರ್ಚಿ ಅಲ್ಲಾಡ್ಲೇ ಇಲ್ಲ. ನಗುತ್ತಲೇ ಸಂಸದ ಪ್ರತಾಪ್ ಸಿಂಹಂಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಯದುವೀರ್ ಒಡೆಯರನ್ನ ಬಿಜೆಪಿಯಿಂದ ನಿಲ್ಲೋಕೆ ನಾವ್ ಹೇಳಿದ್ವಾ? ಪ್ರತಾಪ್ ಸಿಂಹ ಹೆಸರು ಕೆಡಿಸಿಕೊಂಡಿದ್ದಾನೆ ಅಂತ ಬದಲಾವಣೆ ಮಾಡ್ತಿರಬಹುದು. ತಾನು ಗೆದ್ರೆ ಸಿಎಂ ಕುರ್ಚಿ ಅಲುಗಾಡುತ್ತೆ ಅಂತ ಪ್ರತಾಪ್ ಸಿಂಹ ಏನು ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ 2 ಸಲ MP ಆಗಿದ್ರಲ್ವಾ, ನಮ್ಮ ಕುರ್ಚಿ ಅಲ್ಲಾಡ್ಲೇ ಇಲ್ಲ ಅಂತ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ರೀತಿ ಆಗ್ತಾ ಇದೆ ಅಡ್ಜಸ್ಟ್ಮೆಂಟ್ ಪ್ರತಾಪ್ ಸರ್, ಈಗ ಯದುವೀರ್ ಅವರು ಬರ್ತಾ ಇದ್ದಾರೆ ಮೈಸೂರಿಗೆ ಬಿಜೆಪಿಯಿಂದ ನಾನು ಹೋಗಿ ಬಿಜೆಪಿ ನಿಂತು ಅಂತ ಹೇಳಿದ್ರ ಬಿಜೆಪಿಯವರು ಪ್ರತಾಪ್ ಸಿಂಹ ಶಕ್ತಿ ಹೆಸರು ಕೆಡಿಸ್ಕೊಂಡಿದ್ದಾನೆ ಅಂತೇಳಿ ಅವ್ರು ಬದಲಾವಣೆ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ ನನಗೆ. ಯದುವೀರ್ನ ಇನ್ನೂ ಹೆಸರು ಬಂದಿಲ್ಲ. ಪ್ರತಾಪ್ ಸಿಂಹ ಇಸ್ ಸಿಟ್ಟಿಂಗ್ MP. ಈಗ ಅವ್ನು ಬದಲಾವಣೆ ಮಾಡಬೇಕು ಅಂತಂದ್ರೆ ನೀವೇ ಸೃಷ್ಟಿ ಮಾಡ್ಕೊಂಡು ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. 2 ಸಾರಿ MP ಆಗಿದ್ದಾರಲ್ಲ, ನಮ್ಮ ಕುರ್ಚಿ ಅಲ್ಲಾಡ್ಲಿ. ಪ್ರತಾಪ್ ಸಿಂಹ ಬಿಜೆಪಿಯವರು ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಅದು ಪ್ರಶ್ನೆ ಅಲ್ವೇ ಇಲ್ಲ. ನಾವು ಬಿಜೆಪಿ ಸೋಲಿಸ್ಬೇಕು. ನಮ್ಮ ಜನ ಪರವಾದಂಥ ನಮ್ಮ ಕಾರ್ಯಕ್ರಮ, ಬಡವರ ಪರವಾದಂಥ ಕಾರ್ಯಕ್ರಮ, ಅದ್ರ ಮೇಲೆ ಅವಲಂಬನೆ ಆಗಿದ್ದೀವಿ. ಕ್ಯಾಂಡಿಡೇಟ್ ಯಾರಾಯ್ತಾರೆ ಬಿಜೆಪಿಯಿಂದ ಅದ್ರ ಮೇಲೆ ಅವರು ಬಿಜೆಪಿ ಯಾರಾದರೂ ಆಗಲಿ ಕ್ಯಾಂಡಿಡೇಟ್ ಅವರು ಸೋಲಿಸ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಆರಂಭವಾಗ್ತಾ ಇದ್ದಂತೆ ಎದುರೇಟುಗಳು, ತಿರುಗೇಟುಗಳು ಇವೆಲ್ಲವೂ ಕೂಡ ನಡೆಯುತ್ತೆ. ಈಗ ಪ್ರತಾಪ್ ಸಿಂಹ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂಥ ಫೈಟು ಮುಂಚೆಯಿಂದನೂ ನಡೀತಾ ಇತ್ತು, ಈಗಲೂ ನಡೆದಿದೆ.